ಹೆಣ್ಣೋ ಗಂಡೋ ಒಂದು ಮಗು ಆದರೆ ಸಾಕಪ್ಪ ಅಂಥೇಳಿ ಅದೆಷ್ಟೋ ಜನ ಕಾಣದೇ ಇರೋ ಡಾಕ್ಟರ್ಸ್ ಇಲ್ಲ, ನೋಡದೇ ಇರುವಂತಹ ದೇವರಿಲ್ಲ. ಆದರೆ ಗಂಡು ಹೆರಲಿಲ್ಲ ಅಂಥೇಳಿ ಇಲ್ಲೊಬ್ಬರು ಸೊಸೆಗೆ ಕಿರುಕುಳ ಕೊಟ್ಟು ಮನೆಯಿಂದ ಹೊರ ಹಾಕ್ಬಿಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದ್ದಂತಹ ಸೊಸೆ ಅತ್ತೆ ಮನೆಯವರ ವಿರುದ್ಧ ಈಗ ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೀದಿ ರಂಪಾಟವಾದ ಸುಂದರ ಕುಟುಂಬ. ಗಂಡು ಮಗು ಆಗಿಲ್ಲ ಎಂದು ಸೊಸೆಗೆ ಕಿರುಕುಳ. ಗಂಡ ಬೇಕೆಂದು ಮಗಳ ಜೊತೆ ಪತ್ನಿ ಪ್ರತಿಭಟನೆ. ಗಂಡನ ಮನೆ ಮುಂದೆ ಪ್ರತಿಭಟನೆ ಮಾಡುತ್ತಿರುವ ಮಹಿಳೆ ಪ್ರತಿಭಟನೆ ಮಾಡುತ್ತಿದ್ದಂತೆ ಮನೆಗೆ ಬೀಗ ಹಾಕಿ ಮನೆಯ ಒಳಗಡೆ ಇರುವ ಗಂಡ ಹಾಗೂ ಅತ್ತೆ ಮಾವ ಪ್ರತಿಭಟನೆ ನಡೆಸುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿರುವ ಪೊಲೀಸರು. ಇಂಥದ್ದೊಂದು ಸನ್ನಿವೇಶ ಕಂಡುಬಂದಿದ್ದು ದಾವಣಗೆರೆ ನಗರದ ಪಿಜೆ ಬಡಾವಣೆಯಲ್ಲಿ. ಕಳೆದ 12 ವರ್ಷದ ಹಿಂದೆ ಉತ್ತಮ ಕುಟುಂಬ ಎಂಬ ಕಾರಣಕ್ಕೆ ಭಾರ್ಗವ್ ಎಂಬುವವರಿಗೆ ಸಿರಗುಪ್ಪದ ವಿದ್ಯಾಶ್ರೀ ಎಂಬುವರನ್ನ ಕೊಟ್ಟು ಮದುವೆ ಮಾಡಲಾಗಿತ್ತು. ಮೊದಲೆಲ್ಲ ಚೆನ್ನಾಗಿದ್ದ ವಿದ್ಯಾ ಹಾಗೂ ಭಾರ್ಗವ್ ವರ್ಷದ ಒಳಗೆ ಖುಷಿ ಎಂಬ ಮಗಳು ಪಡೆಯುತ್ತಿದ್ದಂತೆ ಮನೆಯಲ್ಲಿ ವಿದ್ಯಾಶ್ರೀಗೆ ಮಾನಸಿಕ ಹಿಂಸೆ ಪ್ರಾರಂಭವಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ವೇಳೆ ವಿದ್ಯಾಶ್ರೀ ಅವರ ಮಾವ ವೆಂಕಟೇಶ್ ಮೂರ್ತಿ ಅವರು ವಿದ್ಯಾಶ್ರೀಗೆ ಕಿರುಕುಳ ನೀಡ್ತಿದ್ರು ಎಂದು ಆಕೆ ಆರೋಪ ಮಾಡಿದ್ದಾಳೆ. ಅಲ್ಲದೆ ಮಾವನ ದೌರ್ಜನ್ಯ ತಿಳಿಸಿದ್ರಿಂದ ಮನೆಯ ಪ್ರಮುಖರ ಸಮ್ಮುಖದಲ್ಲಿ ಪಂಚಾಯಿತಿ ಮಾಡಿಸಿ ಗಂಡ ಭಾರ್ಗವ್ ಹಾಗೂ ವಿದ್ಯಾಶ್ರೀ ಬೇರೆ ಮನೆ ಮಾಡಿಕೊಂಡು ಜೀವನ ನಡೆಸಿದ್ದಾರೆ. ಈ ವೇಳೆ ವಿದ್ಯಾಶ್ರೀ ಅವರ ತಂದೆ ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಸಿರಗುಪ್ಪಗೆ ಹೋದಾಗ ಪತಿ ಮತ್ತೆ ತಂದೆ ತಾಯಿಯ ಮನೆಗೆ ಹೋಗಿದ್ದಾನೆ. ಈ ವೇಳೆ ವಾಪಸ್ ಬಂದ ವಿದ್ಯಾಶ್ರೀ ಅದೇ ಬಾಡಿಗೆ ಮನೆಯಲ್ಲಿ ಇದ್ದಾಗ ಬಾಡಿಗೆ ಮನೆಯ ಕರೆಂಟ್ ತೆಗೆಯುವುದು ಮತ್ತದೇ ಮಾನಸಿಕ ಹಿಂಸೆ ನೀಡಿ ಪತ್ನಿ ವಿದ್ಯಾಶ್ರೀಗೆ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ. ಆದರೆ ಮಗಳಿಗಾಗಿ ಗಂಡ ಬೇಕು ಎಂದು ಕುಟುಂಬಸ್ಥರ ಜೊತೆ ಗಂಡನ ಮನೆಯ ಮುಂದೆ ಕೂತು ಪಟ್ಟು ಹಿಡಿದಿದ್ದಾಳೆ. ಆಗ ಗಂಡನ ಮನೆಯ ಹಾಗೂ ವಿದ್ಯಾಶ್ರೀ ಕುಟುಂಬಸ್ಥರ ನಡುವೆ ವಾಗ್ವಾದ ನಡೆಯಿತು. ಮದುವೆ ಆದ್ಮೇಲೆ ಒಂದು 8 ವರ್ಷದ ತನಕ ಇದೇ ಮನೆಯಲ್ಲೇ ಇದ್ದಿದ್ದು, ಎಲ್ಲರೂ ಒಟ್ಟಿಗೆ ಇದ್ದಿದ್ದು. ಮನೆಯಲ್ಲೂ ಎಲ್ಲ ನಮ್ಮ ತಂದೆ ತಾಯಿನ ಎಲ್ಲ ತಾತ ಅವ್ರ ಹೆಸರು ಚೆನ್ನಾಗಿದೆ, ಅದಿರೋದನ್ನ ನೋಡಿ ನಮ್ಮ ತಂದೆ ತಾಯಿಯವ್ರ ಸಂಸ್ಕಾರ ಇದೆ, ಒಳ್ಳೆ ಮನುಷ್ಯ ಇದ್ದಾರೆ ಅಂತ ಮದುವೆ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ಒಳಗೆ ಬಂದಮೇಲೆ ನಮ್ಮ ಅತ್ತೆಯವ್ರು ಹೇಳ್ತಾರೆ, ನನಗೆ ಇಷ್ಟ ಇರಲಿಲ್ಲ ನೀನೊಂದು ಮಾಡ್ಕೊಳೋದು, ನಿನ್ನ ಗಂಡ ನಿಮ್ಮ ಮಾವನೇ ಇದು ಮಾಡ್ಕೊಂಡಿದ್ದಾರೆ ಅಂತ ಅವ್ರು ಹೇಳಿದ್ರು. ಇವ್ರು ನಮ್ಮ ಅತ್ತೆಯವ್ರು ಮನೆ ಬಿಟ್ಟು ಹೊರಗಡೆ ಸರ್ವಿಸ್ ಅದು ಇದು ಅಂತ ಹೇಳಿ ಹೊರಗಡೆ ಹೋಗೋದು, ನಮ್ಮ ಮನೆಯವ್ರ ಅಂಗಡಿಗೆ ಹೋಗೋದು, ನಾನು ಒಳಗಿರ್ತೀನಿ, ಇವರು ಕೆಟ್ಟಾಗಿ ನಡ್ಕೊಳೋದು. ಇವ್ರಿಗೆ ಹೇಳಿದ್ರೆ ನಮ್ಮ ತಂದೆ ನನ್ನ ಎದುರಕ್ಕಣಲ್ಲ ಅಂತ ಇವ್ರು ಹೇಳ್ತಾರೆ. ನಮ್ಮ ಅತ್ತೆಯವ್ರನ್ನ ನೋಡಿದ್ರೆ ನಿಂದೆ ಇರ್ಬೋದ ಅಂತ ಇವ್ರು ಹೇಳ್ತಾರೆ. ಯಾರಿಗೆ ಹೇಳಿ ನಾನು? ಸರ್, ಮದುವೆ ಆಗಿ 11 ವರ್ಷ ಆಗಿದೆ ಸರ್. ಅವ್ರಿಗೆ ನರೇರಿ ಶೆಟ್ಟಿಗೆಲ್ಲ ಮಾಡಿ ಅಲ್ಲೇ ಮದುವೆ ಮಾಡಿಕೊಟ್ಟಿದ್ದೀವಿ. ಮದುವೆ 11 ವರ್ಷ ಆದ್ಮೇಲೆ ಮಗು ಹುಟ್ಟಿದ್ಮೇಲೆ ಅವನಿಗೆ ಹೆಣ್ಪಾಪ ಹುಟ್ಟಿರೋದು ಅವ್ರಿಗೆ ಇಷ್ಟ ಇಲ್ಲ ಅಂತ, ಗಂಡ್ಪಾಪ ಆಗ್ಬೇಕಿತ್ತಂತ, ಹೆಣ್ಪಾಪ ಹುಟ್ಟಿರೋದು ಇಷ್ಟ ಇಲ್ಲ ಅಂತ ಅವಾಗಿಂದನೇ ಅವ್ರ ಅತ್ತೆ ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಅದಾದಮೇಲೆ ಅವ್ರ ಮಾವ ಮದುವೆ ಆಗಿ ಒಂದು 7-8 ವರ್ಷ ಆದಮೇಲೆ ಅವ್ರ ಮಾವ ರೇಪ್ ಮಾಡಕ್ಕೆ ಹೋದಾಳು. ಅವತ್ತು ನಾವೆಲ್ಲರೂ ದೊಡ್ಡವ್ರು ಕುತ್ಕೊಂಡು ಇವನೇನು ಈ ಥರ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳಿದ್ಮೇಲೆ ಸರಿ ಅಂತೇಳಿ ನಾನು ನೋಡ್ಕೊಂತೀನಿ ಅಂತೇಳಿ ಆಣೆ ಮಾಡಿಬಿಟ್ಟು ಅವ್ನ ಗಂಡ ಬೇರೆ ಮನೆ ಮಾಡ್ಕೊಂಡಿರ್ತೀನಿ ಅಂತ ಬೇರೆ ಮನೆಗೆ ಹೋದ. ಅದಾಗಿದ್ದಾದ್ಮೇಲೆ ಮತ್ತೆ ಒಂದು 6 ತಿಂಗಳಾದ್ಮೇಲೆ ನಿನ್ನ ಕೈಯಿಂದ ಊಟ ಮಾಡಿದ್ರೆ ನನಗೆ ಹೊಟ್ಟೆ ನೋಯುತ್ತೆ, ನನಗೆ ಗಂಡ್ಪಾಪ ಆಗ್ಬೇಕಿತ್ತು ಹಾಗಂತೇಳಿ ಮನೆಗೆ ಬರೋದು ಬಿಟ್ಬಿಟ್ಟ, ಇಲ್ಲೇ ಬಂದಿರೋದು. ಅದಾದ್ಮೇಲೆ ಮತ್ತೆ ಇದೇನಿದು, ಏನಕ್ಕೆ ಇವ್ನು ಹಿಂಗೆ ಮಾಡ್ತಾ ಇದ್ದಾನೆ ಅಂತ ಮತ್ತೆ ನಾವು ಕುಟುಂಬ ಸಮೇತ ಬಂದು ಕೇಳಿದ್ವಿ ಏನಪ್ಪ ಅಂತ ಕೇಳಿ ನೋಡಿದ್ರೆ ನನಗೆ ಏಂತಿ ಬೇಡ, ನೀನು ನಡಿ ಅಂತೇಳಿ ಬೈದು ಕಳಿಸ್ಬಿಟ್ಟ. ಸೊಸೆಯ ಆರೋಪವನ್ನ ತಳ್ಳಿ ಹಾಕಿರುವ ಮಾವ ವೆಂಕಟೇಶ್ ಮೂರ್ತಿ, ಆಕೆ ನಮ್ಮ ಮೇಲೆ 10 ಕೇಸ್ ಹಾಕಿದ್ದಾಳೆ, ಆಕೆ ಮಾಡುತ್ತಿರುವ ಆರೋಪ ಸುಳ್ಳು, ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದು, ಈಗ ಆ ಎಲ್ಲಾ ಕೇಸ್ಗಳು ಕೋರ್ಟಿನಲ್ಲಿ ಇವೆ, ಅವರು ಏನ್ ಮಾಡ್ತಾರೋ ಮಾಡ್ಲಿ, ಅದಕ್ಕೆ ಕೋರ್ಟಿನಲ್ಲಿ ಉತ್ತರಿಸುತ್ತೇವೆ. ಈಗ ಪೊಲೀಸರು ಕರೆಸಿದ್ದು ಮುಂದಿನದ್ದು ಕೋರ್ಟಿನಲ್ಲಿ ನೋಡಿಕೊಳ್ಳುತ್ತೇವೆ ಎಂದ್ರು. ನೋಡ್ರಿ, ಆರೋಪ ಏನೇನೋ ಆರೋಪಕ್ಕೆ ನನ್ನ ಆನ್ಸರ್ ಇಲ್ಲ. 10 ಕೇಸ್ ಇದಾವೆ. ಅವಳೇ ಡೈವರ್ಸ್ ಕೇಸ್, ಅವಳೇ ಮೇಂಟೆನೆನ್ಸ್ ಕೇಸ್ ಹಾಕಿದ್ದಾಳೆ, ಡೊಮೆಸ್ಟಿಕ್ ವೈಲೆನ್ಸ್ ಕೇಸ್ ಹಾಕಿದ್ದಾಳೆ, FIR ಹಾಕಿದ್ದಾಳೆ, ಕೇಸ್ ನಡೀತಾ ಇದೆ. ಹೈಕೋರ್ಟಲ್ಲೂ ಇದ್ದಾವೆ, 2 ಕೇಸ್ ಇದ್ದಾವೆ. ಆಮೇಲೆ ಗಂಡ ಬೇಕು ಅಂತ ಈಗ ಹಾಕಿದ್ದಾಳೆ, ಅದನ್ನು ಹೈಕೋರ್ಟಲ್ಲಿದೆ. ನಾವು ಇದ್ರ ಬಗ್ಗೆ ಲಾಯರ್ರು ಹೇಳಿದ್ರು, ಕೋರ್ಟಲ್ಲೂ ನೀವು ಯಾರಿಗೂ ಎಂಟರ್ಟೈನ್ ಮಾಡಬೇಡ್ರಿ, ಯಾವ ವಿಚಾರ ಎಲ್ಲೂ ಮಾತಾಡಬೇಡ್ರಿ, ಅದೇನಾದ್ರು ಕೋರ್ಟಿಗೆ ತಿಳಿಸ್ರಿ ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ರೀತಿ ಈಗ ಮಗಳು ಖುಷಿ ಮಾತ್ರ ಅಪ್ಪ ಅಮ್ಮನ ಜಂಜಾಟದಲ್ಲಿ ಖುಷಿ ಕಳೆದುಕೊಂಡಿರುವುದಂತೂ ಸತ್ಯ. ಪುನೀತ್, ಪಬ್ಲಿಕ್ ಟಿವಿ, ದಾವಣಗೆರೆ.